ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ಲೀವ್ಗೆ ಯಾವ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಾಗೆ ನೋಡ್ಕೊಳ್ಳಿ. ನೋಡಿ, ಮೊದಲು ನಾವು ಏನು ಮಾಡಬೇಕು, ಬ್ಲೌಸ್ ಪೀಸ್ನ 2 ಫೋಲ್ಡಾಗಿ ಮಡಚಿ ರೆಡಿ ಮಾಡಿ ಇಟ್ಕೋಬೇಕು. ನಾವು ಯಾವಾಗಲೂ ಈ ಒಂದು ಮಾರ್ಕಿಂಗನ್ನು ಮೇಲ್ಗಡೆನೇ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಉಲ್ಟಾ ಮಡ್ಚಕ್ಕೆ ಹೋಗಬೇಡಿ. ನೀಟಾಗಿಯೇ ಮೇಲ್ಗಡೆ ಕಾಣೋ ಥರನೇ ಡಿಸೈನ್ಸ್ ಎಲ್ಲ ಮೇಲ್ಗಡೆನೇ ಬರೋ ಥರನೇ ನಾವೇನು ಮಾಡಬೇಕು, ನೀಟಾಗಿ 2 ಫೋಲ್ಡಾಗಿ ಮಡಚಿ ಇಟ್ಕೋಬೇಕು. ಫೋಲ್ಡ್ ಯಾವ ರೀತಿ ಇರಬೇಕು ಅಂತಂದರೆ, ಓಪನಿಂಗ್ ಸೈಡ್ ಐತೆಲ್ಲ ಅದು ನಮ್ಮ ಕಡೆ ಬರಬೇಕು. ಓಪನ್ ಸೈಡ್ ನಮ್ಮ ಕಡೆನೇ ಬರೋ ಥರ ನಾವೇನು ಮಾಡಬೇಕು, ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಮೆಜರ್ಮೆಂಟ್ ಟೇಪ್ ತೊಗೊಳ್ಳಿ. ಆ ಮೆಜರ್ಮೆಂಟ್ ಟೇಪ್ ತೊಗೊಂಡು ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡಿಕೊಂಡು ಅದು ಎಷ್ಟು ಬರುತ್ತೆ ಅಂತ ಅದರ ಅರ್ಧ ಭಾಗನ ತೊಗೊಳ್ಳಿ. ನೋಡಿ, ಅರ್ಧ ಭಾಗ ಮಾಡೋದು ಹೇಗೆ ಅಂದರೆ, ಆ ಟೇಪ್ನ ಸ್ವಲ್ಪ ಈ ರೀತಿಯಾಗಿ ಮಡಚಿದ್ರೆ ಆಯಿತು, ಅರ್ಧ ಭಾಗ ಆಕತಿ. ಅಲ್ಲಿ ಒಂದು ಏನು ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಅಳತೆ ಅರ್ಧ ಭಾಗ ಎಷ್ಟು ಅಂತ ಏನಿಲ್ಲ, ಕಂಪಲ್ಸರಿ ಅದು ಎಷ್ಟು ಬರಲಿ ಅಷ್ಟೇ ನೀವೇನು ಮಾಡಿ ಅದನ್ನು ಟೇಪ್ನೇ ಮಡಚಿ ಅರ್ಧ ಭಾಗ ಮಾಡಿಕೊಂಡ್ರೆ ಮುಗೀತು. ಅದು ಅರ್ಧ ಭಾಗ ಆಕತಿ. ನಮ್ಮ ಒಂದು ಸ್ಲೀವ್ನ ಅರ್ಧ ಭಾಗ ಆದಮೇಲೆ ಏನು ಮಾಡಿ, ಅಲ್ಲಿಂದ ಒಂದು ಲೈನ್ ಎಳ್ಕೊಡಿ ಮೇಲ್ಗಡೆನೇ. ಯಾಕಂದರೆ ಇದು 9 ರಿಂದ 10 ಇಂಚಿನಷ್ಟು ಉದ್ದ ಅಳತೆ ಸ್ಲೀವ್ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ 10 ಇಂಚಿನಷ್ಟು ಒಂದು ಅಡ್ಗೆರೆನ ಉದ್ದವಾಗಿ ಎಳ್ಕೊಳ್ಳಿ. ಆನಂತರ ಏನು ಮಾಡಿ, ನಿಮ್ಮ ಒಂದು ಸ್ಲೀವ್ನ ಅಳತೆ ತೊಗೊಳ್ಳಿ. ನಿಮ್ಮ ಒಂದು ಸ್ಲೀವ್ ತೊಗೊಂಡು ಅದು ಎಷ್ಟಿದೆ ಅಂತ ಸರಿಯಾಗಿ ನೋಡ್ಕೊಳ್ಳಿ. ಅದು ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳಿ. 9 ಬಂದಿದೆಯೋ 10 ಬಂದಿದೆಯೋ ನಿಮ್ಮ ಒಂದು ಬ್ಲೌಸ್ನ ಮೆಜರ್ಮೆಂಟ್ ಪ್ರಕಾರ. ಇಲ್ಲಿ ನೋಡಿ, ನನ್ನ ಒಂದು ಬ್ಲೌಸ್ನ ಮೆಜರ್ಮೆಂಟ್ ನೋಡ್ತಾ ಇದ್ದೀನಿ. ಇಲ್ಲಿ ನನಗೆ 9.5 ಬಂದೈತಿ. ನಾವು ಅದನ್ನು ಏನು ಮಾಡಬೇಕು, ಅದು ಎಷ್ಟೇ ಬರಲಿ, 9 ಬರಲಿ, 9.5 ಬರಲಿ, 10 ಬರಲಿ, ಅದು ಎಷ್ಟೇ ಬರಲಿ, ಅದಕ್ಕೆ ಕಂಪಲ್ಸರಿ ಏನು ಮಾಡಿ 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಬೇಕು. 1 ಇಂಚ್ ಯಾಕಪ್ಪ ಎಕ್ಸ್ಟ್ರಾ ಅಂತಂದರೆ, ಕೆಳಗಡೆ ಅರ್ಧ ಇಂಚು ನಾವು ಸ್ಟಿಚ್ ಮಾಡೋದಕ್ಕೆ, ಮೇಲ್ಗಡೆ ಅರ್ಧ ಇಂಚು ಸ್ಟಿಚ್ ಮಾಡೋದಕ್ಕೆ. ಅದಕ್ಕೋಸ್ಕರ ಏನು ಮಾಡಿ, ಕಂಪಲ್ಸರಿ 1 ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಳ್ಳಿ. ನೋಡಿ, ಕೆಳಗಡೆನೂ ಒಂದು ಅರ್ಧ ಇಂಚಿನಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಧ ಇಂಚಿನಷ್ಟು ಸೇರಿ 1 ಇಂಚ್ ಎಕ್ಸ್ಟ್ರಾ ಆಕತಿ. 9 ಬಂದರೆ 10, 10 ಬಂದರೆ 11, ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಆನಂತರ ಆ ಕಡೆಯೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಲೈನ್ಸ್ ಹಾಕಬೇಕಾದ್ರೆ ಒಂದು ಕೆಳಗಡೆ ಒಂದು ಮೇಲ್ಗಡೆ ಬಂದರೆ ನಮ್ಮ ಒಂದು ಮಾರ್ಕಿಂಗ್ ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡೋಣ, ನೀಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ನ ಹಾಕ್ಕೊಳ್ಳೋಣ. ಲೈನ್ ಹಾಕಿದ ಆದಮೇಲೆ ಏನು ಮಾಡಬೇಕು, ನಮ್ಮ ಒಂದು ಸ್ಲೀವ್ನ ಡೌನಿಂಗ್ ತೊಗೋಬೇಕು. ಇವಾಗ ನೋಡಿ, ನಮ್ಮ ಒಂದು ಸ್ಲೀವ್ನ ಡೌನಿಂಗ್ ನಾವು ಬ್ಲೌಸ್ ಸ್ಟಿಚ್ ಮಾಡುವಾಗ, ನಾವು ಬ್ಲೌಸ್ ಕಟ್ ಮಾಡುವಾಗ ನಾವು ಮಾಡಿರ್ತೇವಲ್ಲ, ಅದೇ ಥರನೇ ನಾವೇನು ಮಾಡಬೇಕು, ಸ್ಲೀವ್ ಡೌನಿಂಗ್ ಅಂತ ಇದರಲ್ಲೂ ಕೂಡ ನಾವು ತೊಗೊಂಡು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಅವರು ನಮ್ಮ ಒಂದು ಬ್ಲೌಸ್ನ ಆರಿ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಅವರು ಕೂಡ ಕಟ್ ಮಾಡ್ತಿರ್ತಾರೆ. ನಮ್ಮ ಒಂದು ಡಿಸೈನ್ನ ಪದೇ ಪದೇನೇ ಹೇಳ್ತಾ ಇದ್ದೀನಿ ನೋಡಿ, ನಮ್ಮ ಒಂದು ಡಿಸೈನ್ ಅವರು ಕಟ್ ಮಾಡುವಂಥ ಲೈನ್ ಮೇಲೆ ಬಂದರೆ ಅವರು ತೆಗಿತಾರೆ. ಅದಕ್ಕೋಸ್ಕರ ಅದನ್ನು ಲೈನ್ ಬಿಟ್ಟು ನಾವು ಮಾಡೋದಕ್ಕೋಸ್ಕರ ಏನು ಮಾಡಬೇಕು, ಅದನ್ನ ಒಂದು ಅಂದಾಜು ಮೇಲೆ ನಿಮ್ಗೆ ಗೊತ್ತಾಗದೆ ಹೋದರೆ ಅಂದಾಜು ಮೇಲೇ ಹಾಕ್ಕೊಳ್ಳಿ. ಒಂದು ಉದ್ದ ತೋಳಾದರೆ 3 ರಿಂದ 3.5, ತುಂಡ ತೋಳಾದರೆ 2 ರಿಂದ 2.5, ಈ ರೀತಿಯಾಗಿ ಒಂದು ಅಂದಾಜು ಮೇಲೆ ನೀವೇನು ಮಾಡ್ಕೊಳ್ಳಿ, ಒಂದು ಮಾರ್ಕ್ ಮಾಡಿಕೊಂಡು ಅಡ್ಡಗೆರೆ ಎಳ್ಕೊಳ್ಳಿ. ಆ ನಂತರ ನೋಡಿ, ನಾನು ಇಲ್ಲಿ ಒಂದು ಸ್ಲೀವ್ಗೆ ಡೌನಿಂಗ್ ತೊಗೊಂಡು ಮಾರ್ಕ್ ಮಾಡೀನಿ. ಈ ರೀತಿಯಾಗಿ 1 ರಿಂದ 1.5 ಇಂಚಿನಷ್ಟು ಮುಂದೆ ಬಂದು ಕೆಳಗಡೆ ಡೌನಿಂಗ್ ತೊಗೊಳ್ಳಿ. ಇದು ಸ್ವಲ್ಪ ವಿಡಿಯೋ ಡಿಲೀಟ್ ಆಯಿತು, ಅದಕ್ಕೋಸ್ಕರ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ. ಈ ರೀತಿಯಾಗಿ ಏನು ಮಾಡಿ, 1 ರಿಂದ 1.5 ಅಷ್ಟು ಮುಂದೆ ಬಂದು ಆ ನಂತರ ಕೆಳಗಡೆ ಡೌನಿಂಗ್ ತೊಗೊಳ್ಳಿ. ಅಲ್ಲಿ ಒಂದು ಲೈನ್ ಹಾಕ್ಕೊಂಡಿರ್ತಾರೆ, ಅಲ್ಲಿಗೆ ಒಂದು ಲೈನಿಗೆ ಕರೆಕ್ಟಾಗಿ ಡೌನಿಂಗ್ ಬರ್ತೈತಿ. ಆಮೇಲೆ ಕೆಳಗಡೆ ನೋಡಿ, ಅರ್ಧ ಇಂಚಿನಷ್ಟು ನಾನು ಮಾರ್ಕ್ ಮಾಡ್ಕೊಂಡೀನಿ. ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಲೈನ್ನ ಹಾಕೀನಿ. ಆ ನಂತರ ನೋಡಿ, ಇಲ್ಲಿ ನಮ್ಮ ಒಂದು ಸ್ಲೀವ್ನ ಅಗಲ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ. ನೋಡಿ, ನನ್ನ ಒಂದು ಸ್ಲೀವ್ನ ಅಗಲ 5 ಬಂದೈತಿ. ನಿಮ್ಮದು ಎಷ್ಟು ಸ್ಲೀವ್ನ ಅಗಲ ಬಂದಿದೆ ಅಷ್ಟೇ ನೀವು ಕೂಡ ಮಾಡ್ಕೊಳ್ಳಿ. 5 ಬಂದೈತೋ 6 ಬಂದ, ಅದು ಎಷ್ಟೇ ಬರಲಿ ಅಲ್ಲಿಗೆ ನೀವೇನು ಮಾಡ್ಕೊಳ್ಳಿ, ಒಂದು ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಯಿಂದ ಕೆಳಗಡೆ ಒಂದು ಸ್ಟ್ರೇಟಾಗಿ ಲೈನ್ನ ಎಳ್ಕೊಳ್ಳಿ. ಕೆಳಗಡೆ ಲೈನಿಗೆ ಮೇಲ್ಗಡೆ ಲೈನಿಗೆ ಒಂದು ನೀಟಾಗಿ ಲೈನ್ನ ಎಳ್ಕೊಂಡ್ರೆ ನಮ್ಮ ಒಂದು ಆರಿ ವರ್ಕ್ನ
ಸ್ಲೀವ್ ಮಾರ್ಕಿಂಗ್ ರೆಡಿ ಆಯಿತು. ತುಂಬ ಈಸಿ ಇದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಈ ರೀತಿಯಾಗಿ ನಾವು ಮಾರ್ಕ್ ಮಾಡ್ಕೊಂಡಿಂದ ಏನು ಮಾಡಬೇಕು, ಆ ಮಾರ್ಕಿನ ಒಳಗಡೆನೇ ನಾವೇನು ಮಾಡಬೇಕು, ಡಿಸೈನ್ ಮಾಡಬೇಕಾಕತಿ. ಈ ಕಡೆ ಒಂದು ಸೈಡ್ ಆಯಿತು. ಇನ್ನೊಂದು ಸೈಡ್ ಯಾವ ರೀತಿ ಅಂತಂದರೆ ಅದನ್ನೇ ಉಲ್ಟಾ ಮಡಚಿ ಸ್ವಲ್ಪ ಮೇಲ್ಗಡೆ ಟ್ಯಾಪ್ ಮಾಡಿದ್ರೆ ಆಯಿತು, ಎರಡು ಕಡೆನೂ ಬೀಳ್ತೈತಿ. ಈ ರೀತಿಯಾಗಿ ನಮ್ಮ ಒಂದು ಸ್ಲೀವ್ ಡಿಸೈನ್ ಮಾರ್ಕಿಂಗ್ ಮಾಡಿಕೊಂಡು ನಾವು ಸ್ಲೀವ್ಗೆ ಮಾರ್ಕ್ ಮಾಡ್ಕೋಬೋದು. ಈ ವಿಡಿಯೋ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಗೊತ್ತಾಗದೆ ಹೋದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.